ಗಟ್ಟಿ ಇಲ್ಲ, ಅಮ್ಮಮ್ಮ ಗಟ್ಟಿ ಇದ್ದಾಳೆ ಅಷ್ಟೇ. ದೊಡ್ಡದಾಗುತ್ತೆ. ಪಂಚಭೂತಗಳಲ್ಲಿ 985 ಹೌದಾ? ಸಾರಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ನಾನು ನಿಮ್ಮ ಮಮತಾ ಮಾತಾಡ್ತಿರೋದು. ನಿನ್ನೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ನಿನ್ನೆ ಏನು ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಅಂತೇಳಿ ಹೋಗಿದ್ವು. ಸೊ ಆ ಒಂದು ಅಂದಿವೆ ನಾವು ಮನೆಗೆ ಹೋಗೋ ರೋಡಲ್ಲಿನೇ ಹನುಮಾನ್ ದ್ವಾರ ಅಂತೇಳಿ ಒಂದು ಟೆಂಪಲ್ ಸಿಕ್ತು ನಮಗೆ. ಸೊ ಇನ್ನೇನು ಮ್ಯೂಸಿಯಮ್ದು ಕತೆ ನಿಮಗೆ ಗೊತ್ತೇ ಇದೆ. ಅಷ್ಟಕ್ಕಷ್ಟೇ ನಮಗೇನು ಯಾರಿಗೂ ಖುಷಿ ಅಂತ ಏನು ಆಗಲಿಲ್ಲ. ಬಿಕಾಸ್ ಯಾರ ಮೇಲೂ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಯಾವ ವಸ್ತು ಮೇಲೂ ಎಕ್ಸ್ಪೆಕ್ಟೇಷನ್ ಅಥವಾ ಯಾವ ಪ್ಲೇಸ್ ಮೇಲಾದರೂ ಎಕ್ಸ್ಪೆಕ್ಟೇಷನ್ ಬಿಡಬಾರ್ದು ಅನ್ನೋದಕ್ಕೆ. ಫಾರ್ ಎಕ್ಸಾಂಪಲ್ ನಾವು ನಿನ್ನೆ ಹೋಗಿ ಬಂದಿದ್ದೆ ಪ್ಲೇಸು. ಯಾಕೆಂತಂದರೆ ನಾವು ನಿನ್ನೆ ಮಾರ್ನಿಂಗ್ ಅಂದರೆ ಬಿಫೋರ್ ನಾವು ಏನು ಮ್ಯೂಸಿಯಮ್ಗೆ ಹೋಗೋ ಮುನ್ನ ಅಂದ್ಕೊಂಡ್ವಿ. ಸೊ ಇವತ್ತು ಹೋಲ್ ಟೈಮ್ ಅಲ್ಲೇ ಸ್ಪೆಂಡ್ ಆಗುತ್ತೆ. ಸೊ ಹಾಗಾಗಿ ಟೈಮ್ ಸಾಕಾಗಲ್ಲ, ಇನ್ನೇನಿದ್ರು ಅದು ಮುಗಿಸ್ಕೊಂಡು ಸೀದಾ ಮನೆ ಅಂತ ಅಂದ್ಕೊಂಡ್ವಿ. ಅಂದರೆ ಅಷ್ಟು ಪ್ಲೇಸಸ್ ಇರುತ್ತೆ, ಅಷ್ಟು ಕವರ್ ಮಾಡ್ಬೋದು, ಆ ಒಂದು ಪ್ಲೇಸಲ್ಲಿ ಅಷ್ಟೊಂದು ನೋಡೋದಿರುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ನೆವರ್, ಯಾವುದೇ ರೀತಿ ಖುಷಿ ಅಂತ ಯಾರಿಗೂ ಆಗಲಿಲ್ಲ. ಏನು ಕೆಲವೊಂದು ಸೆಲೆಬ್ರಿಟೀಸ್ಗಳದ್ದು ಒಂದು ಸ್ಟ್ಯಾಚಸ್ನ ನಾವು ನೋಡಿದ್ವಲ್ಲ, ಅದೊಂದು ಖುಷಿ ಅಷ್ಟೇ. ಬಿಟ್ಟರೆ ಸುಮಾರಾಗಿ ನಾವು ನೋಡೋ ಅಂಥದ್ದು ಏನೂ ಇರಲಿಲ್ಲ ಅಲ್ಲಿ. ಅಂದಿವೆ ನಾವು ಚಾಮುಂಡಿ ಹಿಲ್ಸ್ ಏನು ಹೋಗ್ತಿರ್ತೀವೋ ಆ ಒಂದು ರೋಡಲ್ಲೇ ನಮಗೆ ಸಿಗುತ್ತೆ, ಆ ಒಂದು ರೂಟಲ್ಲೇ ನಮಗೆ ಸಿಗುತ್ತೆ. ಸೊ ಹಾಗಿದ್ರೆ ಮಾತ್ರ ಆ ವ್ಯಾಕ್ಸ್ ಮ್ಯೂಸಿಯಂನ ನೀವು ನೋಡ್ಬೋದು. ಅದರ್ವೈಸ್ ನೀವು ಯಾವುದೇ ಕಾರಣಕ್ಕೂ ಅದನ್ನು ಚೂಸ್ ಮಾಡಬೇಡಿ ಅಂತಲೇ ನಾನು ಹೇಳ್ತೀನಿ. ಬರೀ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಯಾಕೆಂತಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ಅಥವಾ ಪುನೀತ್ ಸರ್ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಇಷ್ಟು ಇಬ್ಬರದ್ದು ಓಕೆ. ಆದರೆ ಇನ್ನು ಮಿಕ್ಕಿದವ್ರು ಯಾರ್ದು ಅಷ್ಟು ಹೋಲಿಕೆ ಸಿಗಲಿಲ್ಲ. ಯಾರಿಗೆಲ್ಲ ಸಪ್ಲಿ ನರ್ಸರಿ ಅಥವಾ ಇದೇನು ಪ್ಲಾಂಟ್ ನರ್ಸರಿ ಅಂತ ಹೇಳ್ತಾರಲ್ಲ, ಇದರಲ್ಲಿ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಈ ಪ್ಲೇಸನ್ನು ವಿಸಿಟ್ ಮಾಡಿ, ತುಂಬ ಖುಷಿ ಆಗುತ್ತೆ. ಹಾಗೆ ನಿಮಗೂ ಕೆಲವೊಂದು ಐಡಿಯಾಸ್ಗಳೆಲ್ಲ ಬರುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಇದೊಂದೇ ಇರಲಿಲ್ಲ ಆಯಿತಾ. ಒಳಗಡೆ ಹೋಗ್ತಾ ಇದ್ವಿ, ಈ ಪಕ್ಷಿಧಾಮ ಅಂತ ಹೇಳ್ತೀವಿ, ರಂಗಯ್ಯನ ತಿಟ್ಟು. ಸೊ ನಾವು ಆ್ಯಕ್ಚುಲಿ ಅದನ್ನೆಲ್ಲ ವಿಸಿಟ್ ಮಾಡಿಲ್ಲ, ನಾನು ನೋಡೂ ಇಲ್ಲ, ಇಲ್ಲಿವರೆಗೂ ನೋಡಿಲ್ಲ. ರೀಸನ್ ನಾನು ಏನಾಯಿತು ನನಗೆ ಒಂದು ಕ್ಷಣ ಅಂತಂದರೆ, ಸೊ ನಾನು ಅಲ್ಲಿಗೆ ಬಂದಿದ್ದೀನಾ ಅಂತ ಅನ್ನಿಸ್ಬಿಡ್ತು. ಅಂದರೆ ರಂಗಯ್ಯನ ತಿಟ್ಟಿಗೆ ಬಂದಿದ್ದೀನಿ ಅನ್ನೋಷ್ಟು ಫೀಲ್ ಕೊಡ್ತು ನನಗೆ ಆ ಪಕ್ಷಿಧಾಮಕ್ಕೆ ಒಳಗಡೆ ಹೋದಾಗ. ಸೀರಿಯಸ್ಲಿ ಒಂದೊಂದು ಥರದ್ದಲ್ಲ ಕಣ್ರಿ, ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ಆ ಒಂದು ಕೂಗ್ದಾಗಿರ್ಬೋದು, ಎಷ್ಟೆಷ್ಟು ದೊಡ್ಡ ದೊಡ್ಡ ಪಕ್ಷಿಗಳಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಮತ್ತು ತುಂಬ ಖುಷಿ ಆಯಿತು ನನಗೆ ಈ ಪ್ಲೇಸಿಗೆ ಬಂದಿದ್ದು. ನಾವು ಒಂದು ಕ್ಷಣದಲ್ಲಿ ಏನಾದರೂ ತುಂಬ ಕಲರ್ಫುಲ್ ಬರ್ಡ್ಗಳನ್ನ ನಾವು ನೋಡಾಯಿತು. ಹಾಗೆ ಏನಪ್ಪ ಅಂತಂದರೆ ಇಲ್ಲಿ ಒಂದು ಹುಣಸೆ ಮರ ನೋಡಿದ್ರು, ನಾವು ತೋರಿಸಿದ್ರು ಅವ್ರು ನಮಗೆ. ಒಂದು 250 ವರ್ಷ ಆಗಿದೆ, ಅಷ್ಟು ನೀಟಾಗಿ ಕಲ್ಟಿವೇಶನ್ ಮಾಡಿದ್ರೆ. ಅದಕ್ಕೇನೋ ಬ್ರೂಮಿಂಗ್ ಅಂತ ಏನೋ ಹೇಳಿದ್ರು ಶುರುವಾಗಲೇ. ಸೊ ಅದನ್ನು ಎಷ್ಟು ಪುಟಾಣಿ ಥರ ಕಾಣಿಸ್ತಿತ್ತು, ಅದಕ್ಕಷ್ಟು ಏಜ್ ಆಗಿದೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ತುಂಬಾ ಖುಷಿಯಾದಂತಹ ಕೆಲವೊಂದು ಪ್ಲೇಸಸ್ ಆಗಿರ್ಬೋದು, ವಿಚಾರಗಳಾಗಿರ್ಬೋದು ತಿಳ್ಕೊಳ್ಳೋದಿರುತ್ತೆ, ಕಲಿಯೋದಿರುತ್ತೆ. ನಾವು ನಿಜವಾಗ್ಲೂ ನಾವು ಈ ಪ್ಲೇಸಿಗೆ ಬಂದು ಕಣ್ಣನ್ನು ಮಾಡ್ಕೊಂಡ್ವಿ ಅಂತ ಅನ್ಕೊಂತೀವಿ. ಹಾಗೆ ಆ ಒಂದು ಪಕ್ಷಿಗಳ ಕೂಗಿನಿಂದ ನಮ್ಮ ಕಿವಿಗಳೆಲ್ಲ ಇಂಪಾದಂತಹ ಒಂದು ಕೇಳ್ತಾ ಇತ್ತು. ಮತ್ತೇನಪ್ಪ ಅಂತಂದರೆ, ಬನ್ನಿ ನಮ್ಮ ಮೇನ್ ಕಾನ್ಸೆಪ್ಟ್ ಇವತ್ತು ಒಂದು ಟಿಪ್ಸ್ ಕೊಡಬೇಕು ಅಂತ. ನಾನಿವತ್ತು ಹೆಲ್ತ್ ಟಿಪ್ಸ್ ಕೊಡೋಣ ಅಂತಿದ್ದೀನಿ. ಈಗ ಚಿಕ್ಕವ್ರಿಗೆ ಹೇಳಾಯಿತು, ಈಗ ದೊಡ್ಡವ್ರು ಏನು ಮಾಡಬೇಕು ಅಂತಂದರೆ, ಯಾಕೆ ಈ ಥರನೇ ಟಿಪ್ಸ್ ಕೊಡ್ತಾಳೆ ಅಂತ ಅನ್ಕೋಬೇಡಿ. ನಾನು ಆಚೆ ಬಂದಿರೋದ್ರಿಂದ ನಾವೇನು ಮಾಡ್ತೀನೋ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಈ ದೊಡ್ಡವರಿಗೆ ಶೀತ ಆದರೆ ಏನು ಮಾಡಬೇಕು, ಅಥವಾ ಕಾಫ್ ಆಯಿತು ಅಂದರೆ ಏನು ಮಾಡಬೇಕು, ಕೆಮ್ಮು ಬಂತು ಅಂದರೆ, ಈಗ ಗಂಟ್ಲಲ್ಲಿ ಕಫ ಥರ ಬಂತು ಅಂದರೆ ಏನು ಮಾಡಬೇಕು ಅಂತಂದರೆ, ಈ ದೊಡ್ಡಪತ್ರೆ, ತುಳಸಿ, ಕಾಳುಮೆಣಸು, ಹಾಗೆ ಬೆಳ್ಳುಳ್ಳಿ ಮತ್ತು 1-2 ಕಲ್ಲುಪ್ಪು, ಇದನ್ನ ನೀಟಾಗಿ ಕಲ್ಲುಪ್ಪು ವಾಶ್ ಮಾಡಬೇಡಿ. ತುಳಸಿ ಪತ್ರೆ ಮತ್ತು ದೊಡ್ಡಪತ್ರೆ ನೀಟಾಗಿ ವಾಶ್ ಮಾಡಿ ಅದಕ್ಕೆ 2 ಎಸಳು ಬೆಳ್ಳುಳ್ಳಿ, ಹಾಗೆ ಕಾಳುಮೆಣಸು ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಚೆಂದಾಗಿ ಹಾಕಿಬಿಟ್ಟು ಆ ರಸನ ನೀಟಾಗಿ ನುಂಗ್ತಾ ಬನ್ನಿ ನಿಧಾನವಾಗಿ. ನಿಮಗೆ ನೆಕ್ಸ್ಟು ಒಂದು 2 to 3 hours ಅಲ್ಲೇ ಗೊತ್ತಾಗುತ್ತೆ, ಕಫ ನೀಟಾಗಿ ಆಚೆ ಬರ್ತಾ ಇರುತ್ತೆ. ನಮಗೆ ಕೆಮ್ಮು, ಕಫ ಎಲ್ಲ ಕ್ಲಿಯರ್ ಆಗುತ್ತೆ. ಒಂದು ಏನಿಲ್ಲ, ತುಂಬ ಆಗಿದೆ, ಓವರ್ ಆಗಿದೆ ಅಂದವರಿಗೆ ಒಂದು 3 days ಆಗುತ್ತೆ. ನಾರ್ಮಲ್ ಇವಾಗ ಸ್ಟಾರ್ಟ್ ಆಗ್ತಿದೆ ಅಂದವ್ರಿಗೆ 1 ಡೇಲಿ ಕ್ಲಿಯರ್ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಇದು, ತುಂಬಾ ವರ್ಕ್ ಆಗಿದೆ ನನಗೆ. ಸೊ ಹಾಗೆ ಇಲ್ಲಿ ಕ್ಲೋಸಿಂಗ್ ಟೈಮ್ ಆಯಿತು ಅಂತೇಳಿ ಆಚೆ ಹೊರಡ್ತಾ ಇದ್ವಿ. ಇವಾಗ ನಾವು ಏನು ಮಾಡ್ತೀವಿ ಅಂತಂದರೆ, ಆಚೆ ಹೋಗೋ ಪ್ಲೇಸಲ್ಲಿ ಆಚೆ ಹೋಗೋ ರೋಡಲ್ಲೂ ಕೂಡ
ಕೆಲವೊಂದು ಆನೆ ಆಗಿರ್ಬೋದು ಸ್ಟೋನಿಂದು, ಆಮೇಲೆ ಮೂರ್ತಿಗಳ ಬ್ರಹ್ಮ ಸರಸ್ವತಿ, ಹಾಗೆ ಕೆಲವೊಂದು ದೇವತೆಗಳದ್ದು ಸ್ಟೋನಲ್ಲಿ ಮಾಡಿರ್ತಾರಲ್ವಾ ಆ ಥರ ಅದು ಹುಣಸೆ ಮರನೇ ಇತ್ತು. ಅಮ್ಮ. ಸೊ ಅದನ್ನೆಲ್ಲ ನೋಡ್ಕೊಂಡು ಹೋದ್ವಿ. ಕೆಲವೊಂದು ಕ್ಲಿಪ್ಸ್ ನಾನು ತಗೊಳಕ್ಕಾಗಲಿಲ್ಲ. ಸೊ ನೋಡಿ ಇವ್ರು ಹೇಳ್ತಾ ಇದ್ದಾರೆ ಬೇಗ ಹೊಡಿ, ಟೈಮ್ ಆಯಿತು ಅಂತ. ಸೊ ನಾವು ಅದೇ ರೀತಿಯೇ ಮೂವ್ ಆನ್ ಆಗ್ತಾ ಇದ್ವಿ. ನೆಕ್ಸ್ಟು ಏನಪ್ಪ ಅಂತಂದರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಆಂಜನೇಯನ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಒಳಗಡೆ ಎಲ್ಲ ನೀಟಾಗಿ ಬೆಣ್ಣೆ ಅಲಂಕಾರ ಮಾಡಿದ್ರು ಅದಕ್ಕೆ. ಇಲ್ಲಿ ನೋಡಿ ಮುದ್ದಾದ ಗಣಪನ ಒಂದು ತೋರಿಸ್ತೀನಿ, ನನಗೆ ಇಷ್ಟು ಚಂದ ಇದೆ ಅಲ್ವಾ, ಖುಷಿ ಆಗುತ್ತೆ. ನನಗೆ ಗಣಪ ಅಂದರೆ ತುಂಬ ಇಷ್ಟ. ನೋಡಿ ಬ್ರಹ್ಮ ಸರಸ್ವತಿ ಅವರು ಹೇಗಿದ್ದಾರೆ, ಕೂತಿದ್ದಾರೆ ಅಂತ ನನ್ನ ಮಗ ಕೈ ಮುಗ್ತಾ ಇದ್ದಾನೆ, ಹಾಗೆ ಅವರಿಗೆ ಅರ್ಥನೂ ಮಾಡ್ತಾ ಇದ್ದಾನೆ. ಹಾಗೆ ಸ್ಟೋನ್ ಎಲಿಫೆಂಟ್ ಇತ್ತು, ಅದ್ರ ಮೇಲೆ ಕುತ್ಕೊಂಡು ಒಂದೆರಡು ಕ್ಲಿಪ್ಸ್ ತಗೊಂಡೆ, ಹಾಗೆ ಫೋಟೋಸ್ ಕೂಡ ತಗೊಂಡ್ವಿ. ಒಂದು ಬೌಂಡ್ರಿ ಒಳಗಡೆನೆ 2 ದೇವಸ್ಥಾನ ಸಿಗುತ್ತೆ ನಮಗೆ. ಒಂದು ಆಂಜನೇಯನ ದೇವಸ್ಥಾನ, ಹಾಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ, ಮತ್ತೆ ಒಂದು ಗಾರ್ಡನ್ ಸಿಗುತ್ತೆ, ಈ ಥರ ಪ್ಲಾಂಟ್ ಗಾರ್ಡನ್ ಒಂದು, ಹಾಗೆ ಪಕ್ಷಿಧಾಮ ಒಂದು ಸಿಗುತ್ತೆ. ನೋಡಿ ಇದು ಕೂಡ ಕೃಷ್ಣಂದು, ಮತ್ತು ಹಸು ಮೇಲ್ಗಡೆ ಹಾಲು ಕೊಡ್ತಾ ಇರುತ್ತಲ್ವ ಅದು. ಈ ಆಂಜನೇಯ ದೇವಸ್ಥಾನಕ್ಕೆ ಬಂದರೆ ತುಂಬ ಚಿಕ್ಕ ಮೂರ್ತಿ ಆಯಿತಾ, ಅಂದರೆ ಟೆಂಪಲ್ ತುಂಬ ದೊಡ್ಡದು, ಮೂರ್ತಿ ಮಾತ್ರ ತುಂಬ ಚಿಕ್ಕದಿತ್ತು, ಆದರೆ ಎಷ್ಟು ಕ್ಯೂಟ್ ಆಗಿತ್ತು ಅಂತಂದರೆ ಬೆಣ್ಣೆ ಅಲಂಕಾರದ್ದಲ್ವ, ತುಂಬ ಕಾರ್ಯಸಿದ್ಧಿ ಹನುಮಾನ್ ಅಂತೇಳಿ. ನೋಡಿ ನೀಟಾಗಿ ಒಳಗಡೆ ಹೋದರೆ ಆ ಕ್ಲಿಪ್ ತೊಗೊಳಂಗಿಲ್ಲ ಅಂತ ಹೇಳಿದ್ರು ಅಂತ ನಾನು ಆಚೆ ನಿಂತ್ಕೊಂಡೆ ನಿಮಗೆಲ್ಲ ತೋರಿಸ್ಬೇಕು ಅಂತಲೇ ಅಲ್ಲಿಂದನೇ ಝೂಮ್ ಹಾಕಿ ತೆಗೆದಿದ್ದು. ಇವನು ನೋಡಿ ನನ್ನ ಮಗ ಅವ್ರ ಪಪ್ಪನ ಶೂ ಹಾಕ್ಕೊಂಡು ನನ್ನ ಶೂ ಅಂತೇಳಿ ಹಾಕ್ಕೊಂಡು ಓಡಾಡ್ತಿದ್ದಾನೆ. ಕೊನೆಗೆ ಕೇಳಿದಾಗ ಮುದ್ದು ಯಾರ್ದು ಶೂ, ಯಾರ್ದು ಯಾರ್ದು ಶೂ, ಯಾರ್ದು ಪಪ್ಪ ನೀನೇ ಹಾಕೊಂಡಿದ್ಯಾ, ಬಿಡು ಬಿಡಮ್ಮ, ಸಾಕು ಬಿಡಮ್ಮ, ಬೇಡವಿದ್ದು ಸಾಕು ಸಾಕು. ಸೊ ನಾವು ಇಲ್ಲಿಂದ ಹೊರಟು ಸೀದಾ ಮನೆಗೆ ಹೋಗ್ತೀವಿ, ಆಲ್ರೆಡಿ ಟೈಮ್ ಆಗಿತ್ತು. ನೆಕ್ಸ್ಟ್ ಮಾರ್ನಿಂಗ್ ನಾನೇನಪ್ಪ ಅಂತಂದರೆ ಟೆಂಪಲ್, ಚಾಮುಂಡಿ ಟೆಂಪಲಿಗೆ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಾವು ಅದನ್ನು ಈ ಲೋಕಲೇ ಕಂಟಿನ್ಯೂ ಮಾಡ್ತೀನಿ. ನಾವು ಇಲ್ಲಿಂದ ಸೀದಾ ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ಅಮ್ಮನವ್ರ ದರ್ಶನ ಪಡ್ಕೊಳ್ಳೋಣ ಅಂಥೇಳಿ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಸೊ ಅಲ್ಲಿ ಬಿಸಿಲು ಹಾಗೆ ಇತ್ತು, ಕ್ಯೂ ಕೂಡ ಹಾಗೆ ಇತ್ತು, ಬಟ್ ಅಡ್ಡಿ ಇಲ್ಲ, ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಒಂದು ಬ್ಲೆಸ್ಸಿಂಗ್, ನಮಗೆ ಎಲ್ಲ ಟೈಮಲ್ಲೂ ಕೂಡ ನಾವು ಹೋದಾಗೆಲ್ಲ ನಮಗೆ ದರ್ಶನ ಆಗೇ ಆಗುತ್ತೆ. ಸೊ ಈ ಟೈಮಲ್ಲೂ ಕೂಡ ತುಂಬ ನೀಟಾಗಿ ದರ್ಶನ ಆಯಿತು. ಅಷ್ಟು ಕ್ಯೂ ಇದ್ರೂ ಕೂಡ ನಾವೊಂದು 2 to 3 ಮಿನಿಟ್ಸ್ ಅಲ್ಲೇ ನಿಂತಿದ್ವಿ. ಓಕೆ, ಅಲ್ಲಿಂದ ಏನಪ್ಪ ಮೇನ್ ಕಾನ್ಸೆಪ್ಟ್, ನಮ್ಮ ಮೈಸೂರು ಅಂದ್ರೇ ಅರಮನೆ ಅಲ್ವಾ. ಸೊ ಆ ಅಂಬಾ ವಿಲಾಸನ ನೋಡ್ಲಿಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ಅದ್ರದ್ದು ಕೆಲವೊಂದು ನಾವು ಮಾಹಿತಿನ ಪಡ್ಕೋಬೇಕಾಗುತ್ತೆ. ಅದು ಹೇಗೆ, ಯಾವ ಥರ ನಿರ್ಮಾಣವಾಯಿತು, ಎಷ್ಟು ವರ್ಷ ತಗೊಳ್ತು, ಎಷ್ಟು ಅಂತಸ್ತಿಂದು ಅಂತೇಳಿ. ಸೊ ಅದು 1897ರಿಂದ 1912 ನಡುವೆ ನಿರ್ಮಾಣವಾದಂತಹ ಒಂದು ಐತಿಹಾಸಿಕ ತಾಣ ಅಂತಲೇ ಹೇಳ್ಬೋದು. ಇದು 3 ಅಂತಸ್ತಿನ ಇಂಡೋರ್ಸ್ ಆರ್ಸೆನಿಕ್ ಶೈಲಿಯಲ್ಲಿ ಇರುತ್ತೆ. ಹಾಗೆ ಇದು ಗ್ರೇ ಕಲರ್ನ ಗ್ರಾನೈಟ್ ಅನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ. ಇದು ಹಿಂದೂ ಮೊಘಲ್ ರಜಪೂತ್ ಶೈಲಿಯ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಹಾಗೆ ಇಂಡೋರ್ಸ್ ಆರ್ಸೆನಿಕ್ ವಾಸ್ತು ಶೈಲಿಯಲ್ಲಿ ನಿರ್ಮಾಣವಾಗಿರುತ್ತೆ. ಇದು ಮೇ ಬಿ ನಾನಿಲ್ಲಿ ಎಲ್ಲ ಕ್ಲಿಪ್ಸ್ನ ಅಥವಾ ವಿಡಿಯೋಸ್ನ ತೊಗೊಳಕ್ಕಾಗಲಿಲ್ಲ. ಸೊ ಕೆಲವೊಂದು ಫೋಟೋಸ್ನ ನಾನು ಹಾಗೆ ಆ್ಯಡ್ ಮಾಡ್ತೀನಿ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೆನ್ರಿ ಇರ್ವಿನ್ ಅನ್ನೋರು ವಿನ್ಯಾಸಗೊಳಿಸಿದ್ದಾರೆ ಅಂತ ಏನೋ ಒಂದು ತಿಳ್ಕೊಂಡೆ ನಾನು. ಇದು 14ನೇ ಶತಮಾನದ ಖಡ್ಗಗಳು ಸಹಿತ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ 20ನೇ ಶತಮಾನದ ಬಂದೂಕುಗಳನ್ನೂ ಕೂಡ ನಾವು ಇದನ್ನು ನೋಡ್ಬೋದು ಇಲ್ಲಿ ಅಂತ ಹೇಳ್ತೀವಿ. ಈ ನಮ್ಮ ದಸರಾ ಟೈಮಲ್ಲೆಲ್ಲ 97,000ಕ್ಕೂ ಹೆಚ್ಚು ದೀಪಗಳನ್ನ ಇಲ್ಲಿ ಹಚ್ಚುತ್ತಾರೆ ಅಂತ ಒಂದು ಇತಿಹಾಸನೇ ಇದೆ. ಅದು ನಿಜ ಕೂಡ. ನೋಡಿ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನನ್ನ ಮಗನ ನಾನು ಮನೇಲಿ ಹೇಗೆ ಆಟ ಆಡ್ಲಿಕ್ಕೆ ಬಿಡ್ತೀನೋ ಅದೇ ರೀತಿನೇ ಬಿಟ್ಟಿದೆ. ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಖುಷಿಯಾದಂತಹ ವಿಚಾರ ನನಗೆ ಇಲ್ಲಿ ಬಂದಿದ್ದು. ಆಮೇಲೆ ಅವ್ರಿಗೆ ಬಂದಿರತಕ್ಕಂಥ ಗಿಫ್ಟ್ಗಳಾಗಿರ್ಬೋದು, ಬಂಗಾರ ಅಥವಾ ಈಗೇನು ಬೆಳ್ಳಿ, ಇದೆಲ್ಲ ಕೂಡ ಅದು ನಮಗೆ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿದೆ ಆಯಿತಾ, ಒಮ್ಮೆ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ.
ನಾವಲ್ಲಿ ಹೊರಡೋ ಟೈಮಲ್ಲಿ ಹಾಗೆ ಅಲ್ಲಿ ಪ್ರತಿ ದಿನ ಕೂಡ ಆ ತಾಯಿಯ ಒಂದು ಮೂರ್ತಿನ ಒಳಗಡೆ ಅರಮನೆ ಒಳಗಡೆ ತಗೊಂಡ್ಬಂದು ಒಂದು ಪೂಜೆ ಮಾಡಲಾಗುತ್ತೆ. ನಿಜವಾಗ್ಲೂ ಅದೆಷ್ಟು ಕ್ರಮಬದ್ಧವಾಗಿ ಮಾಡ್ತಾ ಇದ್ರು ಅಂದ್ರೆ ಅವರು ಒಂದು ಪಲ್ಲಕ್ಕಿಲಿನೇ ಅಮ್ಮನ ಕರ್ಕೊಂಡ್ಬಂದ್ರು, ಒಂದು ಆರತಿ ಬೆಳಗೋದಾಗಿರ್ಬೋದು, ಅವ್ರಿಗೆ ದೃಷ್ಟಿ ತೆಗೆಯೋದಾಗಿರ್ಬೋದು. ಸೀರಿಯಸ್ಲಿ ಇವತ್ತಿಗೂ ನಾವು ಖುಷಿ ಪಡುವಂತಹ ವಿಚಾರ ಅಂದ್ರೆ ಅದನ್ನ ಅದೇ ರೀತಿನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದಾರಲ್ವಾ, ಅವರೆಲ್ಲ ಗ್ರೇಟ್ ಆಯ್ತಾ. ಈ ಥರದೊಂದು ಎಲ್ರಿಗೂ ಸಿಗದೇ ಇರುವಂತಹ ಅವಕಾಶಗಳು ಅದೇ ರೀತಿ ಸಿಕ್ಕಿರೋ ಅವಕಾಶನ ತುಂಬಾ ಸದುಪಯೋಗ ಪಡಿಸ್ಕೊಳ್ತಿದಾರಲ್ಲ. ಸೊ ಅದು ಗ್ರೇಟ್ಫುಲ್ ಅಂತ ಹೇಳ್ಬೋದು. ನೋಡಿ ಒಂದೊಂದು ಲೈಟಿಂಗ್ಸ್ ಆಗಿರ್ಬೋದು, ಕಂಬಗಳಾಗಿರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂದ್ರೆ ಸಿನಿಮಾನೇ ನೋಡ್ದಾಗುತ್ತೆ, ಅಷ್ಟು ಚೆನ್ನಾಗಿದೆ ಮಾತ್ರ. ಫ್ಲೋರಿಂಗ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಾದಂತಹ ಒಂದು ನಿರ್ಮಾಣ. ನಾವು ಅಲ್ಲಿಂದ ಏನು ಮಾಡಿದ್ವಿ, ಲಯನ್ಸ್ ಆಫ್ ಯಾಕೆ ಬರೋದು ಗೊತ್ತಿಲ್ಲ, ಝೂಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಹೋಗ್ತೀವಿ, ಝೂಗೆ ಹೋದ್ರೆ ಏನ್ ನೋಡಕ್ ಬಂದಿದ್ದೀರಾ? ಪ್ರಾಣಿಗಳು, ಪ್ರಾಣಿ ಏನ್ ನೋಡ್ತೀರಾ? ಆ ಕಡೆ ತಿರ್ಕೊಂಡು ಹೇಳಿ. ಒಬ್ಬಾಕು ನೋಡಕ್ ಬಂದಿರಾ? ಕಳ್ಸ್ಬಿಡು 70. ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾವು ಎಂಟ್ರಿ ಆಗ್ತೀವಿ ಒಳಗಡೆ. ಸೊ ಎಂಟ್ರೆನ್ಸ್ ಫೀಸ್ ಕೂಡ ಇರುತ್ತೆ, ಒಂದು ಟಿಕೆಟ್ ಕೊಡ್ತಾರೆ. ನಾವು ಅದನ್ನು ತಗೊಂಡು ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ಅರೌಂಡ್. ಆ ಝೂ ಒಂದು ಕಂಪ್ಲೀಟ್ ಒಂದು ರೌಂಡ್ ಬರುತ್ತೆ, ಒಂದು 3 ಕಿಲೋಮೀಟರ್ಸ್. ಅವ್ರ ಮೇಲೆ ಟೈಗರ್ ಉಂಡಲ್ಲಿ, ಟೈಗರ್ ಮೇಲೆ ಚೀತಾ, ಅಲ್ಲಲ್ಲಿ ಮರದ ಮೇಲೆ ಕೂತಿದೆ ಒಂದು ಚೀತಾ. ನಾವು ಝೂ ಅನ್ನೋ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ತುಂಬಾ ಪ್ರಾಣಿಗಳಿರ್ಬೇಕು ಅಂತ ಹೋಗ್ತೀವಿ. ಅಲ್ಲಿ ನೋಡಿದ್ರೆ 1-2 ಮಾತ್ರ ಪ್ರಾಣಿಗಳಿತ್ತು ಆಯ್ತಾ. ಅದನ್ನು ಕೂಡ ನೀಟಾಗಿ ಮೇಂಟೈನ್ ಮಾಡಿಲ್ಲ. ಅದಕ್ಕೊಂದು ಫುಡ್ ಆಗಿರ್ಬೋದು, ನೀರು ಸಪ್ಲೈ ಆಗಿರ್ಬೋದು, ಅಥವಾ ಅದನ್ನ ಸ್ನಾನ ಮಾಡಿಸೋದಾಗಿರ್ಬೋದು, ಯಾವುದೊಂದು ಸಹಿತ ನೀಟಾಗಿ ನಡೆದಿಲ್ಲ. ಕೆಲವೊಂದು ಪ್ರಾಣಿಗಳಿಗೆ ಅದು ಗಾಯ ಹಾಕೊಂಡಿರುತ್ತೆ, ರಕ್ತ ಸುರಿತಾ ಇರುತ್ತೆ, ಫಸ್ಟ್ ಏಡ್ ಕೂಡ ಮಾಡದೇ ಇರುವಂತಹ ಮೇಂಟೆನೆನ್ಸ್ ಇದೆ. ತುಂಬಾ ಬೇಜಾರಾಯ್ತು ನಮಗೆ ನೋಡಿ ಪ್ರಾಣಿಗಳಲ್ಲಿ ಈ ಪಕ್ಷಿ ಎಷ್ಟು ರಕ್ತ ಸುರಿತಾ ಇತ್ತು ಅಂದ್ರೆ ತುಂಬಾ ಬೇಜಾರಾಯ್ತು ನಮಗೆ ನೋಡಿ. ಸೊ ಸಾಕು, ಮುಗ್ದೆ ಹೋಯ್ತಲ್ಲ, ಇದು ಏನೂ ಇಲ್ಲ, ಸುಮ್ಮನೆ ಬಂದ್ಬಿಟ್ವಿ ಅಂತ ಅನ್ನಿಸ್ಬಿಡ್ತು ನಮಗೆ. ಸೊ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗನ್ನ ಕುತ್ತುತ್ತಿ ಮಾಡಿಕೊಂಡು ಹೊಟ್ಟೆ ನನ್ನ ಮನೆಗೆ. ಬೇಜಾರಾಯಿತು ನನಗೆ. ಸೊ ಬಂದು ಯಾಕಾದ್ರೂ ಬಂದು ಅನಿಸ್ಬಿಡ್ತು ಪ್ರಾಣಿಗಳು. ಕೆಲವೊಂದು ಪ್ರಾಣಿಗಳಿಗೆ ಅಷ್ಟೊಂದು ಒಂಥರ ಹಿಂಸೆ ಅನ್ನಿಸ್ತಾ ಇತ್ತು, ಏನೋ ಅನ್ನಿಸ್ತಾ ಇತ್ತು. ಈ ಬಿಸಿಲಿಗೂ ಅದಕ್ಕೂ ಸರಿಯಾದಂಥ ಪ್ರಾಣಿಗಳನ್ನ ನೋಡಲಿಕ್ಕೆ ಆಗಲಿಲ್ಲ ನಮಗೆ. 1-2 ಚಿಂಪಾಂಜಿ ಆಗಿರ್ಬೋದು ಅಥವಾ ಮಂಗಗಳಾಗಿರ್ಬೋದು, ಇಷ್ಟು ಮಾತ್ರ ನಮ್ಮ ಕಣ್ಣಿಗಿತ್ತು. ಒಂದು ಜಿರಾಫೆ, ಒಂದು ಚೀತಾ. ಓಕೆ, ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.